ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಕೀರ್ತನೆಗಳು 136ನೇ ಅಧ್ಯಾಯ 23ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವು ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ದೀನಾವಸ್ಥೆಯಲ್ಲಿ ಇರುವಂತ ಸಮಯದಲ್ಲಿ ದೇವರು ನಮ್ಮನ್ನು ಏನ್ ಮಾಡಿಕೊಂಡನಂತೆ, ನೆನಪಿಸಿಕೊಂಡನಂತೆ. ನಮ್ಮ ದೇವರು ನಮ್ಮನ್ನು ಏನು ಮಾಡಿದ, ನೆನಪು ಮಾಡಿಕೊಂಡ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಅಂದುಕೊಳ್ತೇವೆ, ಇವತ್ತು ನಮ್ಮನ್ನು ಯಾರು ನೆನಪು ಮಾಡಿಕೊಳ್ತಾರೆ, ನನ್ನ ಕುಟುಂಬವನ್ನ, ನನ್ನ ಮಕ್ಕಳನ್ನ ಇವತ್ತು ಯಾರು ನೆನಪು ಮಾಡಿಕೊಳ್ತಾರೆ ಅಂತೇಳಿ ನಾವು ಅಂದುಕೊಳ್ತೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನ ನೆನಪಿಸಿಕೊಳ್ಳುವುದಕ್ಕೆ ಒಬ್ಬರಿದ್ದಾರೆ, ಅವರೇ ನಮ್ಮ ದೇವರು, ಅವರೇ ನಮ್ಮ ಸೃಷ್ಟಿಕರ್ತನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ರೋಗದಲ್ಲಿರುವಂತ ಸಮಯದಲ್ಲಿ ಆತನು ನಮ್ಮನ್ನ ನೆನಪು ಮಾಡಿಕೊಂಡ, ನಾವು ಕಣ್ಣೀರಿನ ವೇಳೆಯಲ್ಲಿರುವಾಗ ದೇವರು ನಮ್ಮನ್ನ ನೆನಪು ಮಾಡಿಕೊಂಡ, ನಾವು ಬಿದ್ದು ಹೋಗಿರುವ ಸಮಯದಲ್ಲಿ ದೇವರು ನಮ್ಮನ್ನ ನೆನಪು ಮಾಡಿಕೊಂಡು ಆತನ ಒಂದು ಕೃಪೆಯಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ, ತುಂಬಿಸಿದ್ದಾನೆ. ಆತನ ಕೃಪೆ ನಮ್ಮ ಜೀವಿತಗಳಲ್ಲಿ ಅದೇನಾಗಿದೆ, ಶಾಶ್ವತವಾಗಿದೆ. ನಾವು ದೀನಾವಸ್ಥೆಯಲ್ಲಿ ಇರುವಂತ ಸಮಯದಲ್ಲಿ ನಮ್ಮ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ, ಪ್ರೀತಿಯುಳ್ಳ ದೇವಜನರೇ, ನೆನಪು ಮಾಡಿಕೊಂಡಿದ್ದಾನೆ. ಆತನು ನಮ್ಮನ್ನ ನೆನಪಿಸಿಕೊಂಡಿದ್ದಾನೆ. ಶಾಶ್ವತವಾದ ಕೃಪೆಯಿಂದ ದೇವರು ನಮ್ಮನ್ನು ಏನ್ ಮಾಡಿದ್ದಾರೆ, ತುಂಬಿಸಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನರನ್ನ ಸಂಧಿಸು ಸ್ವಾಮಿ. ದೇವರೇ, ಅವರ ಎಲ್ಲಾ ದೀನಾವಸ್ಥೆಗಳನ್ನ ದೇವರೇ ನೀನು ತೆಗೆದಾಕಿ ನಿನ್ನ ಶಾಶ್ವತವಾದ ಕೃಪೆಯಿಂದ ನೀನು ಅವ್ರನ್ನ ತುಂಬಿಸು ಸ್ವಾಮಿ. ನಿನ್ನ ಕೃಪೆ ಅವರ ಜೀವಿತಗಳಲ್ಲಿ ಶಾಶ್ವತವಾಗಿರಲಿ ದೇವರೇ. ನೀನು ಅವ್ರನ್ನ ಬಲಪಡಿಸು ದೇವರೇ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲ್ಪಡಲಿ ದೇವರೇ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್.